ನಲ್ಮೆಯ ಸ್ನೇಹಿತರೆ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ಪ್ರಥಮ ಭಾಷೆ ಸಿರಿಗನ್ನಡ ಓದುತ್ತಿರುವಂಥ ವಿದ್ಯಾರ್ಥಿ ಮಿತ್ರರೇ, ಈ ವಿಡಿಯೋದಲ್ಲಿ ಡಾಕ್ಟರ್ GS ಶಿವರುದ್ರಪ್ಪ ಬರೆದಿರುವ ಸಂಕಲ್ಪ ಗೀತೆ ಬಗ್ಗೆ ತಿಳ್ಕೊಳ್ಳೋಣ. ಸಂಕಲ್ಪ ಅಂದರೆ ಏನು, ಅದರ ಅರ್ಥ ಮೊದಲು ನಾವು ತಿಳ್ಕೊಬೇಕಾಗ್ತದೆ. ಸಂಕಲ್ಪ ಅಂದರೆ ಮನಸ್ಸಿನ ನಿರ್ಣಯ, ಮನಸ್ಸಿನಲ್ಲಿ ಉಂಟಾಗುವ ಭಾವನೆ ಅಂತ ಆಗ್ತದೆ, ಆಲೋಚನೆ ಅಂತ ಆಗ್ತದೆ. ನೋಡಿ, ಕವಿಯೇ ಹೇಗೆ ತಮ್ಮ ಆಲೋಚನೆಗಳನ್ನು ಹಾಡುಗಳ ರೂಪದಲ್ಲಿ, ಪದ್ಯಗಳ ರೂಪದಲ್ಲಿ ಬರೆದಿದ್ದಾರೆ ಅನ್ನೋದು ಬಹಳ ನಮಗೆ ಕವಿ ಸಮಯದಲ್ಲಿ ತಿಳ್ಕೊಳ್ಬೇಕಾದಂಥ ಅಂಶವಾಗಿದೆ ಮಿತ್ರರೇ. ಮೊದಲಿಗೆ ಕೃತಿಕಾರರ ಪರಿಚಯ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುನ್ನ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ಕೃತಿಕಾರರ ಪರಿಚಯ: GS ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಕ್ರಿಸ್ತಶಕ 1926. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲಿಟ್ ಪದವಿ, ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಡಾಕ್ಟರ್ GS ಶಿವರುದ್ರಪ್ಪನವರು ಕನ್ನಡದ 3ನೇ ರಾಷ್ಟ್ರಕವಿ. ಮೊದಲನೆಯವರು ಎಂ ಗೋವಿಂದ ಪೈ, ಎರಡನೆಯವರು ಕುವೆಂಪುರವರು, ಮೂರನೆಯವರು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು. 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ 61ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. GS ಶಿವರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮೊದಲಿಗೆ ಆಶಯ ಭಾವನೆ ತಿಳ್ಕೊಳ್ಳೋಣ. ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ. ಭಾವಗೀತೆ, ಲಿರಿಕ್ಸ್ ಅಂತೀವಲ್ಲ ಅದು. ಪ್ರವೇಶಕ್ಕೆ ಬರೋಣ. ಹಿಂದೆ ಗುರುವಿದ್ದ, ಮುಂದೆ ಗುರಿಯಿತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಇಂದಿನ ತಲೆಮಾರಿನ ಯುವಕರಿಗೆ ಇದ್ದ ನೆಲೆಯನ್ನು ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು. ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಇತಿಹಾಸ ದಾಖಲಿಸುವುದು, ನೆನಪಿಸಿಡುವುದು ಇಂಥ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೋ ತೊಡಕುಗಳು ಬಂದರೂ, ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ, ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಪ್ರಿಯ ಮಿತ್ರರೇ, ಮೊದಲಿಗೆ ಪದ್ಯವನ್ನು ಗಾಯನದಲ್ಲಿ ಹೇಳ್ತೀನಿ, ನಂತರ ಅದರ ಅರ್ಥವನ್ನು ನಿಮಗೆ ಹೇಳ್ತೀನಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದ ಈ ನದಿ ಜಲಗಳಿಗೆ, ಕಲುಷಿತವಾದ
ಈ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವ ಈ ಕಾಡು ಮೇಡುಗಳ, ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ, ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಬಿದ್ದದ್ದನ್ನು ಮೇಲೆಬ್ಬಿಸಿ ನಿಲ್ಲಿಸಿ, ಬಿದ್ದದ್ದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ, ಕೆಡವುತ್ತ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಮತಗಳೆಲ್ಲವೂ ಪಥಗಳು ಎನ್ನುವ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೋಳು, ಭಯ ಸಂಶಯದೊಳು ಕಂದಿದ ಕಣ್ಣೋಳು ನಾಳಿನ ಕನಸನು ಬಿತ್ತೋಣ, ನಾಳಿನ ಕನಸನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಇದರ ಅರ್ಥ ಪ್ರಿಯ ಮಿತ್ರರೇ, ಇಲ್ಲಿ ನಮ್ಮ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ GS ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಸುತ್ತಮುತ್ತಲು ಕವಿದಿರುವ ಅಜ್ಞಾನ ಕತ್ತಲೆ ನೋಡಿ, ಅಜ್ಞಾನ ಸಂಬಂಧ ಅಂತೀವಿ ಕತ್ತಲೆಯನ್ನ. ಈ ನಮ್ಮ ಸುತ್ತಲೂ ಸಹ ಒಂದು ಕತ್ತಲು ಆವರಿಸ್ಕೊಂಡಿದೆ. ನಮ್ಮ ಅಕ್ಕಪಕ್ಕ ಸಮಾಜದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಕತ್ತಲೆಯನ್ನ ಕಳೆಯುವುದಕ್ಕಾಗಿ, ಅಂಧಕಾರವನ್ನ ಹೋಗ್ಲಾಡಿಸುವುದಕ್ಕಾಗಿ ಪ್ರೀತಿಯ ಹಣತೆಯ, ಇಲ್ಲಿ ಪ್ರೀತಿಯ ಹಣತೆ, ಹಣತೆ ಅನ್ನೋದು ಬೆಳಕು, ದೀಪ, ದೀಪದಿಂದ ಬೆಳಕು ಬರುತ್ತದೆ, ಬೆಳಕಿನಿಂದ ಏನು ಕತ್ತಲನ್ನ ಹೋಗ್ಲಾಡಿಸ್ತದೆ. ಜ್ಞಾನದ ಜ್ಯೋತಿ ಹೆಚ್ಚೋಣ. ಇಲ್ಲಿ ಜ್ಞಾನ ಅಂದ್ರೆ ವಿದ್ಯೆ, ವಿದ್ಯೆ ಶಿಕ್ಷಣದ ಮುಖಾಂತರ ಸಮಾಜದ ಪ್ರಗತಿಯನ್ನ ಕಾಣ್ಬೋದು ನಾವೆಲ್ಲ. ಅದರಿಂದ ಹೇಳ್ತಾ ಇದ್ದಾರೆ ಶಿವರುದ್ರಪ್ಪನವರು, ಪ್ರೀತಿಯ ಹಣತೆ ಹಚ್ಚೋಣ. ನೋಡಿ ಎಷ್ಟು ಚೆನ್ನಾಗಿದೆ ಹಣತೆ, ಪ್ರೀತಿಯ ಒಂದು ದೀಪವನ್ನ ನಾವೆಲ್ಲರೂ ಸಹ ಹಚ್ಚೋಣ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು, ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂತ ಹೇಳ್ತಿದ್ದಾರೆ. ಬಿರುಗಾಳಿಯಿಂದ ದೊಡ್ಡದಾದ ಸ್ಟಾರಮ್ಸ್, ಆ ಗಾಳಿಯಿಂದಾಗಿ ಒಯ್ದಾಡ್ತಿರುವಂತಹ ಹಡಗಿದೆಯಲ್ಲ, ಹಡಗು ಸಿಪ್ಪುದಿಲ್ಲ ಸಮುದ್ರದಲ್ಲಿ, ಸಾಗರದಲ್ಲಿ ಹಡಗು ಹೋಗ್ತಾ ಇರುತ್ತೆ. ಅಲ್ಲಿ ಎಷ್ಟು ಅಡೆತಡೆಗಳು ಬರ್ತವೆ, ಬಿರುಗಾಳಿ ಬರ್ತಾ ಇದೆ, ಹಾಗೆ ದೊಡ್ಡ ದೊಡ್ಡ ತಿಮಿಂಗ್ಲುಗಳು ಹಡಗುಗಳನ್ನ ಮುಳುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಆದ್ರಿಂದ ಹಡಗನ್ನ, ಬಿರುಗಾಳಿಯಿಂದಾಗಿ ಒಯ್ದಾಡ್ತಿರುವ ಹಡಗನ್ನ ಎಚ್ಚರದಿಂದ ನಾವು ಮುನ್ನಡೆಸೋಣ. ಹಾಗೆಯೇ ಸಂಸಾರ ಎಂಬ ಸಾಗರದಲ್ಲಿ ಅತಂತ್ರವಾಗಿರುವ ನಮ್ಮ ಜೀವನವನ್ನು ಎಚ್ಚರಿಕೆಯಿಂದ ನಡೆಸೋಣ. ಹೆಜ್ಜೆ ಹೆಜ್ಜೆಗೂ ಅನೇಕ ಸಮಸ್ಯೆಗಳು ನಮಗೆ ಸವಾಲಾಗಿ ನಿಲ್ತವೆ. ಎದೆಗುಂದದೆ ಮುನ್ನಡೆಸೋಣ, ಮುಂದೋಗೋಣ ನಾವೆಲ್ಲ ಅಂತೇಳಿ ಕವಿ ನಮಗೆ ಕರೆ ಕೊಡ್ತಾ ಇದ್ದಾರೆ. ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ, ಮುಂದಿನ ಪದ್ಯ. ಕಲುಷಿತವಾದ ಈ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಪರಿಸರ ಏನಾಗ್ತಿದೆ, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ತಿದೆ, ಕಲುಷಿತವಾಗ್ತಾ ಇದಾವೆ ನದಿಗಳೆಲ್ಲ. ನೋಡಿ, ಕಾವೇರಿ ನದಿ ನೋಡಿ, ಗಂಗಾ ನದಿ ನೋಡಿ, ತುಂಗಭದ್ರಾ ನದಿ ನೋಡಿ, ಈಗ ಅನೇಕ ಭಾರತದಲ್ಲಿ ಹರಿಯುತ್ತಿರುವಂತಹ ನದಿಗಳು ದಿನನಿತ್ಯ ಮಲಿನವಾಗ್ತಾ ಇದಾವೆ. ಪರಿಸರವು ನಿರಂತರವಾಗಿ ಮಲಿನಗೊಳ್ಳುತ್ತಿದೆ. ಸಮಾಜ ಏನಾಗ್ತಿದೆ, ಸೊಸೈಟಿ ಭ್ರಷ್ಟವಾಗ್ತಿದೆ, ಭ್ರಷ್ಟಾಚಾರ ತುಂಬಿ ತುಳ್ಕಾಡ್ತಿದೆ. ನದಿ ನೀರು ಕಲುಷಿತಗೊಂಡು ಜಲಚರ ಜೀವಿಗಳಿಗೆ ಮಾರಕವಾಗ್ತಿದೆ. ಅನೇಕ ಜಲಚರ ಜೀವಿಗಳು ಸತ್ತೋಗ್ತಿರೋದನ್ನ ನಾವು ಕಾಣ್ಬೋದು. ಅಂತಹ ಮಲಿನವಾದ ನದಿಯನ್ನ
ಶುದ್ಧೀಕರಿಸುವುದಕ್ಕಾಗಿ ನಾವು ಮುಂಗಾರಿನ ಮಳೆಯಾಗೋಣ, ಮುಂಗಾರಿನಲ್ಲಿ ಮಳೆ ಆಗೋಣ ಅಂತ ಹೇಳ್ತಾರೆ. ಒಂದ್ ಕಡೆ ಮುಂಗಾರು ಮಳೆ ತುಂಬಾ ಚೆನ್ನಾಗಿರ್ತದೆ. ಮುಂಗಾರು ಮಳೆ ಚಂದ, ಹಿಂಗಾರು ಬೆಳೆ ಚಂದ, ಭೂತಾಯಿ ಹಸಿರ್ ಚಂದ, ಬಾನಾಡಿ ಅಕ್ಕಿ ಚಂದ ಅಂತ ಒಬ್ಬ ಕವಿ ಹೇಳಿದ್ದಾರೆ. ಹಾಗೆ ಮುಂಗಾರಿನ ಮಳೆ ಆಗೋಣ. ಮುಂದುವರೆದು, ಬರಡಾಗಿರುವ ಕಾಡು ಮೇಡುಗಳ ವಸಂತವ ಮುಟ್ಟೋಣ. ವಸಂತ ಅಂದ್ರೆ ಇಲ್ಲಿ ಸಮೃದ್ಧಿ. ಇಲ್ಲಿ ಮರ ಗಿಡಗಳನ್ನು ಕಡಿದು ಕಾಡು ಮೇಡುಗಳನ್ನ ಬರಡಾಗಿಸ್ಲಾಗ್ತಾ ಇದೆ. ನೋಡಿ ಎಷ್ಟು ಪರಿಸರ ನಾಶವಾಗ್ತಾ ಇದೆ, ಅರಣ್ಯ ನಾಶವಾಗ್ತಾ ಇದೆ. ಇದರಿಂದ ಸಮಾಜದ ಮೇಲೆ ಎಷ್ಟು ವ್ಯತಿರಿಕ್ತವಾದ ಪರಿಣಾಮಗಳು ಉಂಟಾಗ್ತಾ ಇದೆ ಅನ್ನೋದು ನಾವು ಗಮನಿಸಬಹುದಾಗಿದೆ. ಅಲ್ಲಿ ನಾವು ವಸಂತ ಕಾಲದಲ್ಲಿರುವಂತೆ, ವಸಂತ ಕಾಲ ಬಂದಾಗ ಕೋಗಿಲೆಗಳು ಆಡ್ತಾ ಇರ್ತವೆ, ಮಾವು ಚಿಗುರ್ತಾ ಇರುತ್ತೆ, ಎಲ್ಲ ಸಸ್ಯಗಳು ಮರ ಗಿಡಗಳು ಚಿಗುರ್ತಾ ಇರ್ತವೆ, ಕಲನೆ ಹೊಳಿತಾ ಇರುತ್ತೆ. ಆಗ ಯುಗಾದಿ ಬರುತ್ತೆ. ಯುಗಾದಿ ಎಲ್ಲ ನಮಗೆ ಹೊಸ ವರ್ಷದ ಮನ್ವಂತರವಾದ ಹಬ್ಬವಾಗಿರ್ತದೆ. ಹಾಗೆಯೇ ಇಲ್ಲಿ ಮರ ಗಿಡಗಳನ್ನು ಕಡಿದು ಕಾಡು ಮೇಡುಗಳನ್ನು ಬರಡಾಗಿಸಲಾಗ್ತಿದೆ. ಅಲ್ಲಿ ನಾವು ವಸಂತ ಕಾಲದಲ್ಲಿರುವಂತೆ ಸಮೃದ್ಧವಾದ ಪರಿಸರವನ್ನ ನಿರ್ಮಾಣ ಮಾಡೋಣ. ವಸಂತವಾಗುತ್ತಾ ಅಂದ್ರೆ ಪದ್ಯದ ಪ್ರಕಾರ ಸಮೃದ್ಧಿ, ಏಳಿಗೆ ಆಗೋಣ, ಮುಟ್ಟೋಣ ಅಂತ ಹೊಸ ಚಿಗುರನ್ನ ಚಿಗುರಿಸೋಣ, ಸಮೃದ್ಧವಾದ ಪರಿಸರವನ್ನು ನಿರ್ಮಾಣ ಮಾಡೋಣ ಅಂತ ಕವಿ GS ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ. ಮುಂದುವರೆದು, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ನೋಡಿ ಇಲ್ಲಿ, ಕಟ್ಟುವುದು ಕಠಿಣ, ಕೆಡುವುದು ಬಹಳ ಸುಲಭ ಅಲ್ವಾ? ಅದರಿಂದ ಸಮಾಜದಲ್ಲಿ ಅನೇಕರು ಅಧಪತನಕ್ಕೆ ಹೋಗ್ತಾ ಇದ್ದಾರೆ. ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊಳ್ತಾ ಇದ್ದಾರೆ. ಮಾನಸಿಕವಾಗಿ ಹೋಗ್ತಾ ಇದ್ದಾರೆ. ಜನಸಮೂಹ ಭಯಭೀತರಾಗ್ತಿದ್ದಾರೆ. ಅಂತವರ ಬಾಳಿನಲ್ಲಿ ಭರವಸೆಗಳ ಮೂಡಿಸೋಣ. ನೋಡಿ, ಬಿದ್ದುದನ್ನು ಮೇಲೆ ಎಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನು ಕಟ್ಟೋಣ. ಎಷ್ಟು ಚೆನ್ನಾಗಿದೆ ಇದರ ಅರ್ಥ ನೋಡಿ ಮಕ್ಕಳ. ಆತ್ಮವಿಶ್ವಾಸ, ಧೈರ್ಯವನ್ನ ತುಂಬಿ ಸಮಾಜದ ನವ ನಿರ್ಮಾಣಕ್ಕೆ ನಾವೆಲ್ಲರೂ ಸಹ ಪಣ ತೊಡೋಣ. ಮನುಷ್ಯರಲ್ಲಿ ನೋಡಿ ವೈಮನಸ್ಯ, ನೋಡಿ ಮನುಷ್ಯರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಮನುಷ್ಯರಲ್ಲಿ ವೈಮನಸ್ಯವೆಂಬ ಅಡ್ಡಗೋಡೆ ಇದೆ. ಅನುಮಾನ, ಎಲ್ಲೋಗ್ಲಿ ಡೌಟ್, ಕಂದಕ ಜಾಸ್ತಿ ಆಗ್ತಾ ಇದೆ. ಪರಸ್ಪರನ್ನು ದ್ವೇಷಿಸುವ ದುರ್ಗುಣ ಬೆಳೀತಾ ಇದೆ. ಹಾಗೆಯೇ ನೋಡಿ, ಈ ಜಾತಿ ಮತ ಧರ್ಮಗಳ ಭೇದ ಭಾವ ಉಂಟಾಗಿದೆ. ಇಂಥ ಮನುಷ್ಯರ ನಡುವೆ ಸ್ನೇಹ, ಪ್ರೀತಿ, ನಂಬಿಕೆ, ವಿಶ್ವಾಸ, ಆತ್ಮಸ್ಥೈರ್ಯ, ಧೈರ್ಯ ಮುಂತಾದವುಗಳ ಸೇತುವೆಯನ್ನ ನಿರ್ಮಿಸೋಣ. ಎಂತಹ ಮಾತು ನೋಡಿ ಕವಿಯ ಭಾವನೆಗಳು. ನಾವೆಲ್ಲರೂ ಸಹ ಇದನ್ನ ಅನುಸರಿಸಬೇಕಾಗ್ತದೆ. ಸಮಾಜ, ಜನರು, ದೇಶ, ರಾಷ್ಟ್ರಗಳು, ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಇದನ್ನ ಅನುಸರಿಸಿದ್ರೆ ಮಾನವ ಸಮಾಜ ಒಂದು ಅತ್ಯುತ್ತಮವಾದ ಮಾರ್ಗದಲ್ಲಿ ಹೋಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರೀತಿಯ ಸ್ನೇಹಿತರೆ, ಮುಂದಿನ ಕೊನೆ ಪದ್ಯ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ನೋಡಿ, ಇಲ್ಲಿ ಪ್ರತಿಯೊಂದು ಮತ, ಧರ್ಮ ಅಂದ್ರೆ ಅಭಿಪ್ರಾಯವೋ ಬೇರೆ ಇದೆ, ಅದರ ಮಾರ್ಗ ಮಾತ್ರ ಒಂದೇ ಆಗಿರ್ತದೆ, ದಾರಿ ಒಂದೇ ಆಗಿರ್ತದೆ. ಅದನ್ನ ನಾವು ಅರಿಬೇಕಾಗುತ್ತೆ. ನೋಡಿ, ಇಲ್ಲಿ ಭಾರತದಲ್ಲಿ ಹಿಂದೂ ಧರ್ಮ ಇದೆ, ಮುಸಲ್ಮಾನ ಧರ್ಮ ಇದೆ, ಇಸ್ಲಾಂ ಧರ್ಮ ಅಂತೀವಲ್ಲ ಅದು, ಕ್ರೈಸ್ತ ಧರ್ಮ ಇದೆ, ಪಾರ್ಸಿ ಧರ್ಮ ಇದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ. ಹೀಗೆ ಬಹುತೇಕ ಧರ್ಮಗಳ ನೆಲವೀಡು. ನೋಡಿ, ಅದರಿಂದ ಈ ನೆಲವೀಡು ಭಾರತ ಸರ್ವ ಜನಾಂಗದ ಶಾಂತಿಯ ಬೀಡಾಗಿದೆ. ಇದು ನೋಡಿ, ಎಲ್ಲಾ ಜನರು ವಾಸ ಮಾಡ್ತಾ ಇದ್ದಾರೆ. ಅದರಿಂದಲೇ GS ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ, ಮತಗಳೆಲ್ಲೋ ಪಥಗಳು ಎನ್ನುವ, ಪಥ ಅಂದ್ರೆ ಇಲ್ಲಿ ದಾರಿ, ಎಲ್ಲಾ ಧರ್ಮಗಳು ಪಥಗಳು ದಾರಿಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಪ್ರತಿಯೊಂದು ಮತವು ಅಂದ್ರೆ ಅಭಿಪ್ರಾಯವು ಬೇರೆ ಇದೆ, ಆದ ಮಾರ್ಗ ದಾರಿ ಎಂಬುದನ್ನು ಅರಿಯಬೇಕಾಗಿದೆ. ಉಡುಗೆ ತೊಡುಗೆ, ಆಚಾರ ವಿಚಾರ, ಆಹಾರ ವಿಹಾರ, ಜಾತಿ ಮತ, ದ್ವೇಷ, ಭಾಷೆ ಬೇರೆಯಾದರೂ ಭಾವನೆ ಒಂದೇ ಎಂಬ ವಿಚಾರವನ್ನು ಬಿತ್ತಿ ಬದುಕಬೇಕಾಗಿದೆ. ಅಂದ್ರೆ ಏಕತೆಯಲ್ಲಿ ಇದೆ ಈ ದೇಶದಲ್ಲಿ. ಅಂದ್ರೆ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಇದೆ. ನೋಡಿ, ಡೈವರ್ಸಿಟಿ ಟು ಯೂನಿಟಿ ಅಂತ ಕರಿತೀವಿ ಅದನ್ನ, ಅದಿದೆ. ಅದನ್ನ ನಾವು ಬಿತ್ತಬೇಕಾಗಿದೆ ಸಮಾಜಕ್ಕೆ ಅಂತ ಹೇಳ್ತಾ ಇದ್ದಾರೆ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ನೋಡಿಲಿ, ಭಯ ಇದೆ, ಅನುಮಾನ ಇದೆ, ಸಂಶಯ ಇದೆ, ಮುಂತಾದವುಗಳಿಂದ ಮುಂಕಾಗಿರುವ ಸಮಾಜ, ಧೈರ್ಯಗೊಂದಿರುವ ಕಣ್ಣಿನಲ್ಲಿ ನವ ಉತ್ಸಾಹವನ್ನ
ಹೊಸ ಉತ್ಸಾಹವನ್ನು, ಹೊಸ ಆದರ್ಶಗಳನ್ನು, ನೂತನ ಯೋಜನೆಗಳನ್ನು ಈ ಸಮಾಜಕ್ಕೆ ಬಿತ್ತೋಣ. ಆ ಮೂಲಕ ಸದೃಢವಾದ ಸಮಾಜವನ್ನು ಕಟ್ಟೋಣ ಎಂದು ಕವಿ GS ಶಿವರುದ್ರಪ್ಪನವರು ನಮಗೆಲ್ಲ ಹೇಳ್ತಾ ಇದ್ದಾರೆ. ಪ್ರಿಯ ಮಿತ್ರರೇ, ನೋಡಿ ಇದು ಎಂಥದ್ದು ಸಂಕಲ್ಪ ಗೀತೆ ಅನ್ನೋದು. ಇದರಲ್ಲಿ ಎಷ್ಟು ನಿಗೂಢವಾದ ಅರ್ಥವಿದೆ, ಇದರಲ್ಲಿ ವಿಶಾಲವಾದ ಭಾವನೆಗಳನ್ನ ನಾವೆಲ್ಲ ಬಳಸ್ಕೋಬೇಕಾಗಿದೆ, ರೂಢಿಸ್ಕೋಬೇಕಾಗಿದೆ. ಹಾಗೆ ಪದಗಳ ಅರ್ಥ: ಅಣತೆ ಅಂದ್ರೆ ದೀಪ, ಅಡಗು ಅಂದ್ರೆ ನಾವೇ, ಕಲುಷಿತ ಅಂದ್ರೆ ಮಲಿನ, ಬರಡು ಅಂದ್ರೆ ನಾಶ, ಪಳ್ಳು ವಸಂತ ಸಮೃದ್ಧಿ, ಪಥ ದಾರಿ, ಕಂದಿದ ಮಸುಕಾದ ಬಾಡಿದ. ಸಂಕಲ್ಪ ಗೀತೆ ಪದ್ಯವನ್ನು ಆಡಿದ್ದೀನಿ, ಅರ್ಥವನ್ನು ಹೇಳಿದ್ದೀನಿ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕಾನಂ ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.